ಜೂನ್ 3ರಂದು ನಡೆಯಲಿರುವ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಬೆಂಗಳೂರು ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಮೋಜಿಗೌಡ ಸ್ಪರ್ಧಿಸಿದ್ದು ಮತಬೇಟೆಗೆ ಮುಂದಾಗಿದ್ದಾರೆ. ಮಂಗಳವಾರ ರಾಮನಗರದಾದ್ಯಂತ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಜೊತೆಗೂಡಿ ಪದವೀಧರರನ್ನು ಭೇಟಿ ಮಾಡಿ ಮತಯಾಚಿಸಿದರು. ನಿಮ್ಮೆಲ್ಲ ಸಹಕಾರ ಇದೆ. ಒಂದು ಅವಕಾಶ ಮುಂದೆ ನಿಮ್ಮ ಕಷ್ಟ ಸಿಕ್ಕಿ ಭಾಗ್ಯ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಫೋನ್ ಮಾಡ್ಬೋದು. ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ಈ ಬಾರಿ ಇದನ್ನು ಗೆಲ್ಲೇಬೇಕು ಆಲೋಚನೆ ಅಂತೇಳಿ ನಿರ್ಧಾರವನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು KPCC ಅಧ್ಯಕ್ಷರು ಒಂದು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾನು ಸಹ ಸುಮಾರು ನನಗೊಂದು 6 ತಿಂಗಳ ಮುಂಚೆ ಏನು ಟಿಕೆಟ್ ಅನೌನ್ಸ್ ಮಾಡಿದ್ರು ಅದು ಒಂದು ಸ್ವಲ್ಪ ವರದಾನವಾಯಿತು. ನಾನು ಒಂದೂವರೆ ವರ್ಷದಿಂದ ಸತತವಾಗಿ ಒಂದು ದಿನವೂ ರೆಸ್ಟ್ ತಗೊಳ್ಳಿದ್ರೆ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಏನು ನಾನು ಶ್ರಮ ಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾಯಿದೆ. ವಿಶೇಷವಾಗಿ ಅದರಲ್ಲಿ ನಮಗೆ ಈ ಭಾಗದಲ್ಲಿ ಶಿಕ್ಷಕರು ಒಂದು ಸೈಡ್ ಇರ್ತಾಯಿದ್ರು. ನಾನು ಆವಾಗ ಕಾಂಗ್ರೆಸ್ಸಿಂದ ಬರ್ತಾಯಿದ್ದೆ. ಪುಟ್ಟಣ್ಣವ್ರು ಬೇರೆ ಕಟ್ಟಿದ್ರು. ಪುಟ್ಟಣ್ಣವ್ರ ನನ್ನ ಜೊತೆಲಿ ಸೇರಿದ್ರಿಂದ ಒಂದು ಆ ಶಿಕ್ಷಕರ ನನ್ನ ಜೊತೆಯಲ್ಲಿ ಸೇರಿಕೊಂಡು ಒಂದು ಆನೆ ಬಲ ಬಂದ ರೀತಿಯಲ್ಲಿ ಆಗ್ತಿದೆ. ಇವತ್ತು ವಿಶೇಷವಾಗಿ ನೀವು ನೋಡಿದ್ರೆ ನಾನು ನಮ್ಮ ಪದವೀಧರನ್ನ ಕರೆದು ಒಂದು ಮೀಟಿಂಗ್ ಮಾಡಿದಾಗ 1300 ಜನ ಈ ರಾಮನಗರದಲ್ಲೇ ಸೇರಿದ್ರು. ಇತಿಹಾಸದಲ್ಲಿ ಹಂಗೆಲ್ಲ ಸೇರಲ್ಲ, ಜನರಲ್ ಎಲೆಕ್ಷನ್ ಅಷ್ಟೇ ಇರಲ್ಲ. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮೀಟಿಂಗ್ ಮಾಡಿ ನೋಡಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಬಂದರು, ಜಿಲ್ಲಾಧ್ಯಕ್ಷರು ಇದ್ದರು, ಉಸ್ತುವಾರಿಗಳೆಲ್ಲ ಬಂದಿದ್ದರು, ಶಾಸಕರು ಬಂದಿದ್ದರು, ವಿಧಾನ ಪರಿಷತ್ ಸದಸ್ಯರು ಬಂದಿದ್ದರು, ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ಬಂದು ನನಗೊಂದು ಸಹಕಾರ ಕೊಡೋದು. ನಮ್ಮ ಕಾಂಗ್ರೆಸ್ ಪಕ್ಷ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದಿಲ್ಲ ಮೊದಲು. ಈಗ ಒಂದು ವಾತಾವರಣ ನಿರ್ಮಾಣವಾಗಿದೆ. 36 MLA ಕ್ಷೇತ್ರಗಳಲ್ಲೂ ಸಹ ವಿಶೇಷವಾಗಿ ಶಿಕ್ಷಕರು, ಪದವೀಧರರು, ನೌಕರರು ಅವರ ಎಲ್ಲರ ಬೆಂಬಲ ಸಿಕ್ಕಿದೆ. ವಾತಾವರಣ ಉತ್ತಮವಾಗಿದೆ. 3ನೇ ತಾರೀಕು ಚುನಾವಣೆ ನಡೀತಾ ಇದೆ. ತಮ್ಮ ಮುಖಾಂತರನೂ ಅದನ್ನು ವಿನಂತಿ ಮಾಡ್ಕೊತೀನಿ. ಇನ್ನಷ್ಟು ನಿಮ್ಮ ಸಹಕಾರ ಬೆಂಬಲ ಕೊಡಿ. ಏನು ನೀವು ಕೊಟ್ಟಂಥ ಆಶೀರ್ವಾದ ಮತ್ತು ಮತವದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧನಾಗಿದೆ.